ಹಾಯ್ ಎಲ್ಲಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಕ್ರಿಸ್ಮಸ್ ಇರೋದ್ರಿಂದ ಸ್ಕೂಲ್ ಇಲ್ಲ. ಮಕ್ಕಳು ಆರಾಮಾಗಿ ಎದ್ದಿದ್ದಾರೆ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಲ್ರೆಡಿ ವೈಭವ್ನ ಸ್ನಾನ ಮುಗ್ದಿದೆ. ನಾನು ಕೂಡ ಲೇಟಾಗಿ ಎದ್ದಿರೋದ್ರಿಂದ ಮೊದಲು ಅಡುಗೆ ಕೆಲಸನ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಸ್ಕೂಲ್ ಇಲ್ಲ ಅಂದರೆ ತುಂಬ ಸೋಮೇರಿತನ ಬಂದ್ಬಿಡುತ್ತೆ. ಸೊ ಸ್ನಾನ ಆದ ತಕ್ಷಣ ಫಸ್ಟ್ ಏನಾದರೂ ಬರೆಯೋದು ಓದೋದು ಮಾಡಲೇಬೇಕು. ಬಟ್ ಅವ್ನು ನಾನು ಹೇಳಿದರೆ ಕೇಳಲ್ಲ. ಯಾರು ಹೇಳಬೇಕು ಅವ್ರು ಹೇಳಿದ್ರೇ ಅವನು ಕೇಳೋದು. ಶಂಕದಿಂದನೇ ಬರೋ ವ್ಯಕ್ತಿ ತೀರ್ಥ. ಸೊ ಅವ್ರ ಪಪ್ಪ ಹೇಳಿದರೆ ಮಾತ್ರ ಮಾಡ್ತಾನೆ. ಇನ್ನು ಬೆಳಗ್ಗೆ ಊಟಕ್ಕೆ ರೊಟ್ಟಿ ಹಾಗೆ ಮುಲ್ಲಂಗಿ ಪಲ್ಯ, ಅದರ ಜೊತೆ ಸ್ವಲ್ಪ ರಾಜಗಿರಿ ಸೊಪ್ಪನ್ನು ಮಾಡ್ಕೊಳ್ತಿದ್ದೀನಿ. ಸ್ಪೆಷಲ್ ಅಂತ ಏನೂ ಇಲ್ಲ, ರೆಗ್ಯುಲರ್ ರೊಟ್ಟಿನೇ. ಸೊ ಮಕ್ಕಳು ಮನೇಲಿದ್ದಾಗ ಆರಾಮಾಗಿ ಮಾಡ್ಕೊಳ್ತೀನಿ, ಆರಾಮಾಗಿ ಊಟ ಮಾಡ್ತಾರೆ. ಸೊ ಗಡಿಬಿಡಿ ಅನ್ನೋದಿರಲ್ಲ. ಇನ್ನು ಪ್ರತಿ ಸರಿ ಮುಲ್ಲಂಗಿ ಒಂದೇ ಮಾಡಿಕೊಂಡು ತಪ್ಪಲನ ಹಂಗೆ ಹಸಿದೇ ತಿಂತಾಯಿದ್ದೆ. ಈ ಸರಿ ತಪ್ಪಲ ಕೂಡ ತುಂಬ ಚೆನ್ನಾಗಿದೆ. ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಜಾಸ್ತಿ ಇರೋದ್ರಿಂದ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳಿ. ಹಾಗೆ ರಾಜಗಿರಿ ಸೊಪ್ಪನ್ನು ಒಂದು 4ರಿಂದ 5 ಬರಿನಾದರೂ ತೊಳಿಬೇಕು. ಚಿಕ್ಕ ಚಿಕ್ಕ ಮಣ್ಣಿರುತ್ತೆ, ಅದು ಅಷ್ಟು ಬೇಗ ಹೋಗಲ್ಲ. ಏನೋ ಅವಸರದಲ್ಲಿ 1 ಸರಿ 2 ಸರಿ ತೊಳೆದು ಮಾಡಿಬಿಟ್ರೆ ತುತ್ತಿಗೊಂದು ಅಳು ಸಿಗ್ತಾ ಇರುತ್ತೆ. ಸೊ ಅದನ್ನು ಕಂಪಲ್ಸರಿ ಚೆನ್ನಾಗಿ ತೊಳಿಲೇಬೇಕು. ಇನ್ನು ಸೊಪ್ಪೇನಾದರೂ ಇತ್ತಂದ್ರೆ ನೈಟ್ ತೊಳೆದು ಇಟ್ಕೊಂಬಿಡ್ಬೇಕು. ಬೆಳಗ್ಗೆನಷ್ಟೊತ್ತಿಗೆ ನೀರೆಲ್ಲ ಇಳಿದಿರುತ್ತೆ, ಸೊಪ್ಪು ಕೂಡ ಈಸಿಯಾಗಿ ಮಾಡ್ಕೋಬೋದು. ಸ್ಕೂಲ್ ಇಲ್ಲ ಅಂದರೆ ನಮ್ಮ ಕೆಲಸಗಳು ಹಿಂಗೆ ಇರುತ್ತೆ, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಏನು ಒಂದೇ ಥರ ಮಾಡ್ತಿದ್ದೀನಿ. ಸ್ವಲ್ಪ ಸೊಪ್ಪನ್ನಷ್ಟೇ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ನನ್ನ ಅಡುಗೆಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಸರಳವಾಗಿ ಮಾಡ್ಕೊಳ್ತೀನಿ, ಅದು ಹೆಲ್ದಿಯಾಗಿರಬೇಕು, ಯಾವುದೇ ಮಸಾಲೆ ಎಲ್ಲ ಏನೂ ಹಾಕ್ಕೊಳ್ಳಲ್ಲ. ಸೊ ಈ ಅಡುಗೆ ಮಾಡ್ತಾ ನಿಮ್ಮ ಜೊತೆ ಒಂದು ವಿಚಾರನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನೇನು ವಾಚಿಂಗ್ ಅವರ್ಸ್ 4000 ಆಗ್ತಾ ಬಂತು, ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆದರು. ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಲ್ವ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನನಗೇನು ಗೊತ್ತಿಲ್ಲ. ಸೊ ವಿಡಿಯೋ ನೋಡೋದಕ್ಕಿಂತ ನಮಗೆ ಇಲ್ಲೊಬ್ಬರು ಅವಿನಾಶ್ ಅಣ್ಣ ಅಂತ ಗೊತ್ತು, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ವಿ. ಅವರು ಸುಮಾರು ವರ್ಷದಿಂದ ವಿಡಿಯೋ ಮಾಡ್ತಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ವಿಡಿಯೋ ಮಾಡ್ತಾರೆ. ತುಂಬ ಚೆನ್ನಾಗಿರುವಂಥ ಕಂಟೆಂಟ್ ಎಲ್ಲ ಕೊಡ್ತಾರೆ. ಅವ್ರು ಕಾಲ್ ಮಾಡಿದ ತಕ್ಷಣ ಈ ಥರ 4000 ಆಗಿದೆ, ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಿದ್ದಾರೆ ಅಂದ ತಕ್ಷಣ ಅವರು ಹೇಳಿದ್ದು ಒಂದೇ, ಇವಾಗೆಲ್ಲ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ, ಅದು ಅಡುಗೆದು ಯಾರು ನೋಡ್ತಾರೆ ಅಕ್ಕ? ಯಾರೂ ನೋಡಲ್ಲ. ನಾನು ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋ ಕೊಟ್ಟರು ಕೂಡ ಜನರಿಗೆ ಅದು ಯಾವುದೂ ರೀಚ್ ಆಗ್ತಿಲ್ಲ. ಇತ್ತೀಚೆಗೆ ಬರೀ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು, ಅದಕ್ಕೆ ಬಂದಷ್ಟು ಲೈಕು, ಅದಕ್ಕೆ ಬಂದಷ್ಟು ವ್ಯೂಸು ನಮ್ಮ ವೀಡಿಯೋಗಳಿಗೆ ಬರಲ್ಲ. ಸೊ ಇನ್ನು ಅಡುಗೆದು ನೀವು ರೊಟ್ಟಿ ಪಲ್ಯ ಅಂದರೆ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಬಿಡ್ರಿ. ಜನ ನೋಡೋದಿರಲಿ, ಅದನ್ನು ಓಪನ್ ಕೂಡ ಮಾಡಲ್ಲ, ಹಾಗೆ ಹೀಗೆ ಅಂತ ಹೇಳಿ ತುಂಬ ಕಡಿಮೆ ಆಗೋಗಿದೆ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರೋದು. ಸೊ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ತುಂಬ ಕಡಿಮೆ. ಅದು ಮನೆಯದ್ದೇನಾದರೂ ಜಗಳ ಇರಬೇಕು, ಇಲ್ಲ ದೊಡ್ಡ ಸೆಲೆಬ್ರಿಟಿಗಳದ್ದಿರಬೇಕು, ಆ ಥರ ಇದ್ದರೆ ಮಾತ್ರ ಅಂದರೆ ಅವ್ರು ಫುಲ್ಲು ಫೇಮಸ್ ಇರಬೇಕು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋರು ಇರಬೇಕು. ಆ ಥರದ್ದು ಏನಾದರೂ ಇದ್ದಾಗ ನೋಡ್ತಾರೆ. ನಾವು ಮನೆಯದು ಈ ಥರ ಹೆಲ್ದಿಯಾಗಿರೋ ಫುಡ್ ತಿಂತೀವಿ, ಹೆಲ್ದಿಯಾಗಿರೋದನ್ನ ಲೈಫ್ ಸ್ಟೈಲ್ ಬಗ್ಗೆ ತೋರಿಸ್ತೀವಿ ಅಂದರೆ ಖಂಡಿತ ಅದು ಇವಾಗ ನೋಡೋದೇ ಕಡಿಮೆ. ಸೊ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅಂತ ಅವರು ಹೇಳ್ತಾಯಿದ್ರು. ನಿಜವಾಗ್ಲೂ ನನಗೆ ಇವಾಗ ಅವ್ರು ಹೇಳಿದ ಮೇಲೆ ಅನ್ನಿಸ್ತಾ ಇರೋದು, ನಾನು ಇಷ್ಟೆಲ್ಲ ಒತ್ತಾಯ ಮಾಡಿದೆ ರೀ, ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ. ಸುಮ್ಮನೆ ಆದರೂ ಮಾಡಿದ್ನಾ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಯಾಕಂದರೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರೋದು ವ್ಯಕ್ತಿಯ ಗುಣಗಳನ್ನು, ಆ ವ್ಯಕ್ತಿ ಎಂಥದ್ದು ಅನ್ನೋದಲ್ಲ, ಆತ ಮಾಡೋ ಕೆಲಸಗಳು ಎಂಥದ್ದು ಅನ್ನೋದನ್ನು ಮಾತ್ರ ನಾವು ನೋಡಬೇಕು. ಸೊ ನಾವು ಅದನ್ನು ನೋಡಲ್ಲ. ಹಾಗಾಗಿ ನನ್ನ 3 ವರ್ಷದ ಜರ್ನಿಯಲ್ಲಿ ಈ ಸರಿ ಅಂತೂ ತುಂಬ ಮನಸ್ಸಿಗೆ ಬೇಜಾರಾಗ್ತಿದೆ. ಸೊ ಇಷ್ಟು ಹೆಲ್ದಿಯಾಗಿರೋಂಥದ್ದನ್ನು ತೋರಿಸಿದ್ರು ಕೂಡ ಅದು ಇಷ್ಟ ಆಗ್ತಿಲ್ಲ. ಸೊ ಯಾಕೆ ಇಷ್ಟೆಲ್ಲ ಸುಮ್ಮನೆ ಸ್ಟ್ರಗಲ್ ಮಾಡ್ಕೋಬೇಕು ಅಂತ ಹೇಳಿ. ಸೊ 95% ವೀಡಿಯೋಗಳು ಮಾಡೋದಕ್ಕೆ ಅಸಲು ಇಷ್ಟ ಇಲ್ಲ. ಲಾಂಗ್ ವೀಡಿಯೋ ಮಾಡೋದೇ ಇಲ್ಲ ಇನ್ಮೇಲಂತೂ. ಯಾಕಂದರೆ ಒಂದು 5% ಎಲ್ಲೋ ಒಂದು ಕಡೆ ಇನ್ನೊಂದು 5 ವರ್ಷ ಆಗಿಂದಾದರೂ ನಾನು ಹೇಗಿದ್ದೆ, ನನ್ನ ಮಕ್ಕಳು ಹೇಗಿದ್ದರೆ ನೋಡ್ಕೊಳ್ಳೋದಕ್ಕೆ ಯಾವಾಗಲೂ ಸಿಗುತ್ತೆ ನಮಗೆ ಇದು. ಹಂಗಾಗಿ ಸೊ ಆ ಒಂದು ಖುಷಿಗೋಸ್ಕರನಾದರೂ ಮಾಡಬೇಕು ಅಷ್ಟೇ. ಏನಾದರೂ ಬದಲಾವಣೆ ತಂದ್ಕೊಳ್ಳೋದಿತ್ತು, ಓಕೆ, ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು, ಬೇಡ ಅಂತ ಹೇಳಲ್ಲ. ಅದ್ರ ಜೊತೆ ಆರೋಗ್ಯದ ಕಡೆನೂ ಗಮನ ಕೊಡಿ. ಸೊ ಏನು ಊಟ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಯಾವ ಥರದ್ದನ್ನು ತಿನ್ನಬೇಕು,
ಯಾವ ಥರದನ್ನು ತಿಂದರೆ ನಾವು ರೋಗಗಳಿಂದ ದೂರ ಇರ್ತೀವಿ ಒಂದಿಷ್ಟರ ಮಟ್ಟಿಗಾದರೂ ಗೊತ್ತಿರಬೇಕು ನಮಗೆ. ಇನ್ನೂ ವೈಭವನ್ಕಿಂತ ಚಿಕ್ಕವ್ರಿಗೆಲ್ಲ ತಲೆಯಲ್ಲಿ ಬಿಳೆ ಕೂದಲ ಬರ್ತಿದೆ, ಅಲ್ಲಲ್ಲೆಲ್ಲ ಹುಳ ಬಿಡ್ತಿದೆ, ಎಷ್ಟೊಂದೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ. ಸೊ ನನಗೇನು ಗೊತ್ತು, ನಾವು ಹಳ್ಳಿಯಲ್ಲಿ ಬೆಳ್ತಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳಂದ್ರೇ ಆಲ್ಮೋಸ್ಟ್ ರೊಟ್ಟಿ ಪಲ್ಯ. ಸೊ ಅದನ್ನು ಬಿಟ್ಟರೆ ಬೇರೆ ಯಾವ ನಮ್ಗೆ ಕಂಫರ್ಟಬಲ್ ಫುಡ್ ಅಂತ ಅನ್ಸೋದಿಲ್ಲ. ನನಗೆ 2 ತಿಂಗಳು 3 ತಿಂಗಳು ಹೋದರೂ ನಾನು ದೋಸೆ ಇಡ್ಲಿ ಮಾಡ್ಕೊಳ್ಳಲ್ಲ. ಸೊ ಅಮ್ಮ ಎಷ್ಟೋ ಸರಿ ಹೇಳ್ತಿರ್ತಾರೆ, ಏನು ನೀನು ಸಿಟಿಯಲ್ಲಿದೆಯಾ ಹಳ್ಳಿಯಲ್ಲಿದೆಯಾ, ಒಂದು ದೋಸೆ ಮಾಡಲ್ಲ ಇಡ್ಲಿ ಮಾಡಲ್ಲ, ಯಾವಾಗ ನೋಡೋ ರೊಟ್ಟಿ 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 ಅಂತ. ಸೊ ಏನಂದರೆ ಒಂದು 10 ವರ್ಷದವರೆಗಾದರೂ ಮಕ್ಕಳಿಗೆ ಗಟ್ಟಿಯಾಗಿರೋಂಥ ಊಟ ಕೊಡಬೇಕು. ಆಮೇಲೆ ಅವ್ರು ಮುಂದೆ ಎಜುಕೇಷನ್ಗೆ ಹೋದಾಗ ಖಂಡಿತ ಈ ಥರದ್ದು ಊಟ ಅವ್ರಿಗೆ ಸಿಗಲ್ಲ. ಅಲ್ಲಿವರೆಗೂ ನಾನಾಯಿತು ನನ್ನ ಹಸ್ಬೆಂಡ್ ಆಯಿತು ಆಲ್ಮೋಸ್ಟ್ ಇಂಥದಕ್ಕೆ ಫೋಕಸ್ ಮಾಡ್ತೀವಿ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವೈಭವ್ ಬುಕ್ಕ ಹಿಡ್ದಿರ್ಲಿಲ್ಲಲ್ಲ, ಸೊ ಅವ್ರ ಪಾಪ ಜಬರಿಸಿ ಬೈದು, ನಮ್ಮ ಸ್ವಲ್ಪ ಹಾಡೇ ಇರುತ್ತೆ ಲ್ಯಾಂಗ್ವೇಜ್ ಎಲ್ಲ, ಬೈಯಾಗಿ ನಿಂತ್ಬಿಟ್ರೆ ಅಂದರೆ ಅದು ಹೇಳೋಂಗಿಲ್ಲ, ಹಂಗೆ ಬೈತಾ ಇರ್ತಾರೆ. ಸೊ ಮಕ್ಕಳಿಗೆ ಒಬ್ರಿಗಾದರೂ ಭಯ ಇರಬೇಕಂದ್ರೆ ತಂದೆದಾದರೂ ಇಲ್ಲ ತಾಯಿದಾದರೆ. ವೈಶು ನನಗೆ ಎದುರ್ಕೊಳ್ತಾಳೆ, ವೈಭವ್ ಅವ್ರ ಪಪ್ಪಾಗೆ ಎದುರ್ಕೊಳ್ತಾರೆ. ಸೊ ಎದುರಿಸೋದು ಏನಿದ್ರು ಅದು ಓದೋದು ಬರೆಯೋದಕ್ಕೆ ಮಾತ್ರ. ಊಟ ಮಾತ್ರ ಚೆನ್ನಾಗಿ ಕೂತು ಅವರೇ ತಿನ್ನಿಸ್ತಾರೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಬಗಾರ ರೈಸ್ ಮಾಡ್ಕೊಳ್ತಿದ್ದೀನಿ. ಸೊ ಮಕ್ಕಳಿದ್ದಾರೆ ಅಂದಾಗ ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಹೇಳಿ ನಾನು ಹಸ್ಬೆಂಡ್ ಇದ್ದಾಗ ಬರೀ ರೊಟ್ಟಿ ಪಲ್ಯನೇ ತಿಂದು ಆ ಡೇನ ಕಂಪ್ಲೀಟ್ ಮಾಡಿಬಿಡ್ತೀವಿ. ಇನ್ನು ಬಗಾರ ರೈಸ್ ಮಾಡ್ಕೊಳ್ಳೋದಕ್ಕೆ 1-2ರಿಂದ 3 ಸ್ಪೂನಷ್ಟು ಎಣ್ಣೆ, ಹಾಗೆ ಚಕ್ಕೆ, ಯಾಲಕ್ಕಿ, ಲವಂಗ, ಹೂವು ಸ್ವಲ್ಪ ಫ್ರೈ ಆದಮೇಲೆ ನಾನು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ ಈರುಳ್ಳಿನ. ಸೊ ಇದೆಲ್ಲ ಸ್ವಲ್ಪ ಕೆಂಪಗಾಗಬೇಕು, ಚೆನ್ನಾಗಿರುತ್ತೆ. ಈ ದಾಲ್ ಫ್ರೈ ಜೊತೆ ಬಗಾರ ರೈಸು ಒಳ್ಳೆ ಕಾಂಬಿನೇಷನ್. ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಹಾಕ್ಕೋಬೋದು. ಸೊ ಏನೇ ಅಡುಗೆ ಮಾಡಲಿ ಅದರಲ್ಲಿ ಎಣ್ಣೆ ಪ್ರಮಾಣ ಕಡಿಮೆನೇ ಇರಬೇಕು. ಏನೋ ಸ್ಪೆಷಲ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಜಾಸ್ತಿ ಎಣ್ಣೆ ತಿನ್ನೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಎಲ್ಲನೂ ಲಿಮಿಟ್ ಆಗಿದ್ದರೆ ತುಂಬ ಒಳ್ಳೆಯದು. ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಅದೆರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಕಂಪ್ಲೀಟಾಗಿ ಈ ಥರ ಫ್ರೈ ಆಗಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಾಡದೇ ಇದ್ದವ್ರು ಖಂಡಿತ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೂ ಹಾಕ್ಕೋಬೋದು, ನಾನು ಅದು ಯಾವುದನ್ನು ಬಳಸಲ್ಲ. ಆಮೇಲೆ ಒಂದು ಅಕ್ಕಿಗೆ 2ರಷ್ಟು ನೀರನ್ನ ಹಾಕ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಪಲಾವ್ ಮಾಡಿದಾಗ ತುಂಬ ಸರಿ ಅದು ಅಷ್ಟೊಂದು ಟೇಸ್ಟಿಯಾಗಿ ಬಂದಿರಲ್ಲ, ಈ ಥರದ್ದು ಮಾಡಿದಾಗ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದನ್ನು ರಾಯ್ತ ಜೊತೆನಾದರೂ ತಿನ್ಬೋದು, ಇಲ್ಲ ದಾಲ್ ಫ್ರೈ ಥರನಾದರೂ ಮಾಡ್ಕೋಬೋದು. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಸಪ್ರೇಟಾಗಿ ಟೊಮೆಟೊಯಿಂದ ಒಗ್ಗರಣೆ ಕೊಟ್ಬಿಟ್ಟು ಬೇಳೆನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣು ಯಾವುದನ್ನಾದರೂ ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಜಾಸ್ತಿ ಇತ್ತು ಅಂತ ಅದನ್ನೇ ಬಳಸ್ತಿದ್ದೀನಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಮೊನ್ನೆ ಸರಿ ಒಂದು ಸ್ವಲ್ಪ ಹಾಲು ಕಡಿಮೆನೇ ತೊಗೊಂಡಿದ್ದೆ, ಅಂದರೆ ಬೇಗ ಕೂಡ ಬೆಣ್ಣೆ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಊರಿಗೆ ಹೋದ್ವಿ, ಹಾಗಾಗಿ ತೊಗೊಂಡಿರಲಿಲ್ಲ. ಸೊ ನಾವು ಇದನ್ನು ಚೆನ್ನಾಗಿ ಒಂದಿಷ್ಟು ಕಲ್ಲುಪ್ಪನ್ನ ಹಾಕಿ ಒಂದು 4-5 ಬರೆ ತೊಳೆದ್ಬಿಟ್ಟು ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ದೋಸೆಗೆ ಅಡುಗೆಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ತಿಂಗಳು ಇಟ್ಟರೂ ಕೂಡ ಏನೂ ಭಯಲ್ಲ. ಈಗ ಹೊರಗಡೆಯಿಂದ ತೊಗೊಂಬಂದಿರೋದು 3 ತಿಂಗಳು 6 ತಿಂಗಳು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಮನೆಯಲ್ಲೇ ನಾವು ಮಾಡಿ ಈ ಥರ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಬಳಸ್ಬೋದು. ಚಕ್ಲಿಗೆ, ದೋಸೆ ಮಾಡಿದಾಗ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ, ಇಡ್ಲಿ ಮಾಡಿದಾಗ. ಸೊ ನಾನಿಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ಎಷ್ಟೋ ಸರಿ ಡೈನಿಂಗ್ ಟೇಬಲ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಇವಾಗಲೂ ಕೆಳಗೆ ಕೂತ್ಕೊಂಡು ಊಟ ಮಾಡೇನೆ ಅಭ್ಯಾಸ ಅಲ್ಲ. ಸೊ ಊಟ ಆದಮೇಲೆ ಮೇಲೆ ಕೂತ್ಕೋಬೋದಿತ್ತಲ್ಲ ಅಂತ ಕೆಲವೊಂದು ಸರಿ ನೆನಪಾಗ್ತಾ ಇರೋದು. ಮಕ್ಕಳಿದ್ರೆ 100% ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಯಾಕೆ ಇದನ್ನು ತರಿಸ್ಕೊಂಡಿದ್ದು ಅಂದರೆ, ಎಷ್ಟೋ ಸರಿ ಬಟ್ಟೆ ಹಾಕೊಂಡ್ಬಿಟ್ಟಿರ್ತಾರೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ, ಕೆಳಗಡೆ ಕೂತು ಉಣ್ಣೋದಕ್ಕೆ ಕಂಫರ್ಟಬಲ್ ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು ತರಿಸಿರೋದು. ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಕೂಡ ಸ್ನ್ಯಾಕ್ಸ್ನ ತಿಂತಾರೆ ಅಂತ ಹೇಳಿ. ಬಟ್ ಊಟ ಏನಿದ್ರು ಕೂಡ ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೆಳಗಡೆನೇ ಊಟ ಮಾಡ್ತೀವಿ. ಅದೇ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ, ಖುಷಿ ಅಂತ ಅನಿಸುತ್ತೆ. ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆಲ್ಲ. ಹಾಗಾಗಿ ಇನ್ನು ಗಿಡಗಳೆಲ್ಲ ತುಂಬ ಚೆನ್ನಾಗೇ ಗ್ರೋತ್ ಆಗ್ತಿದೆ.
ಸೊ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿ. ಯಾವಾಗಲೂ ಅವ್ರು ಮಧ್ಯಾಹ್ನ ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರೆ, ನಾನು ಹಸ್ಬೆಂಡ್ ಇರ್ತೀವಿ. ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋದೇ ಕಡಿಮೆ, ರೊಟ್ಟಿ ಪಲ್ಯ ಇರುತ್ತಲ್ಲ ಅದನ್ನೇ ತಿನ್ಕೊಂಬಿಟ್ಟಿರ್ತೀವಿ. ಸೊ ಮಕ್ಕಳಿದ್ದಾಗ ಸ್ವಲ್ಪ ಏನಾದರೂ ಮಾಡೋದು, ಅವ್ರ ಜೊತೆ ಕೂತು ಊಟ ಮಾಡೋದು, ಅದು ಒಂಥರ ಖುಷಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಊಟ ಮಾಡಬೇಕಾದ್ರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ತೆಗಿಬಾರ್ದು, ಇದನ್ನು ತೆಗಿಬಾರ್ದು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ. ಅದಂತೂ ನಿರಂತರವಾಗಿ ಹೇಳೋದು ನಡೀತಾನೆ ಇರುತ್ತೆ. ಸೊ ಅವರಿಬ್ಬರಿಗೆ ಸ್ವಲ್ಪ ಬೇಳೆ ಅನ್ನ ಕಲಿಸ್ಕೊಡ್ತೀನಿ. ನಾವು ಕಂಪಲ್ಸರಿ ರೊಟ್ಟಿನ ತಿಂದೇ ತಿಂತೀವಿ. ಇನ್ನು ಮಕ್ಕಳ ಊಟ ಎಲ್ಲ ಮುಗಿಸಿದ ಮೇಲೆ ಸೊ ವೈಶುದು ಇಷ್ಟು ದಿನ ಕಲಾಂಗಣ ಹಾಗೆ ಹಾಲಿಡೇ ಕ್ರಿಸ್ಮಸ್ ಅದೆಲ್ಲ ನಡೀತು. ಇನ್ಮೇಲೆ ಟೆಸ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಕೂತಾಗ ಸ್ವಲ್ಪ ಗಮನ ಇಟ್ಟು ಓದ್ತಾರೆ. ಇಲ್ಲ ಅಂದ್ಬಿಟ್ರೆ ಏನೋ ಡ್ರಾಯಿಂಗ್ ಮಾಡಿದೆ, ಅದು ಗೀಚಿದೆ, ಸುಮ್ಮನೆ ಇಬ್ಬರು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ತಾ ಕೂತ್ಬಿಡ್ತಾರೆ. ಹಾಗಾಗಿ ಸೊ ಅವ್ರ ಜೊತೆ ನಾನು ಕೂಡ ಕೂತಿದ್ದೀನಿ. ಹೊರಗಡೆಯಿಂದ ಅಂತೂ ಇತ್ತೀಚೆಗೆ ಯಾವ ಸ್ನ್ಯಾಕ್ಸು ತರ್ತಾ ಇಲ್ಲ. ಏನಿದ್ರು ಮನೇಲೇ ಅವಲಕ್ಕಿ ಮಂಡಾಳು ಆ ಥರ ಮಾಡಿರ್ತೀನಿ. ಇನ್ನು ಮಕ್ಕಳದು ಕೂಡ ಟ್ಯೂಷನ್ ಇವತ್ತು 4:30ಗೆ ಇತ್ತು. ಸೊ ಅವರು ಹೋಗಿದ್ದಾರೆ. ಬರೋಷ್ಟೊತ್ತಿಗೆ ಒಂದು ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ನ ಮಾಡ್ಕೊಂಬರೋಣ ಅಂತ ಹೇಳಿ, ಸೊ ಮನೆಯಲ್ಲೇ ಮಾಡಿಕೊಟ್ಟಾಗ ತೃಪ್ತಿ ಇರುತ್ತೆ, ಆರೋಗ್ಯವಾಗಿರ್ತಾರೆ ಅಂತ ಹೇಳಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ನ್ಯಾಚುರಲ್ ಕಲರ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಇನ್ನು ಮಾಡೋದಕ್ಕೆ ನಾನಿಲ್ಲಿ ಬೀಟ್ರೂಟ್ನ ತೆಗಿತಿದ್ದೀನಿ. ಪಾಲಕ್ಕು, ಬೀಟ್ರೂಟು ಯಾವುದನ್ನಾದರೂ ಹಾಕ್ಕೋಬೋದು. ಬಟ್ ಏನಂದರೆ ಸ್ವಲ್ಪ ವೆರೈಟಿ ಆಗಿತ್ತು ಅಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ. ನಾರ್ಮಲಾಗಿ ಒಂದೇ ಥರ ಮಾಡಿದಾಗ ಅವ್ರಿಗೂ ಬೋರ್ ಆಗ್ತಾ ಇರುತ್ತೆ. ನಾನಿಲ್ಲಿ 4 ಬಟ್ಲದಷ್ಟು ಅಕ್ಕಿ ಹಿಟ್ಟು, 1 ಬಟ್ಲದಷ್ಟು ಪುಟಾಣಿ ಹಿಟ್ಟು, ಈ ಮೆಜರ್ಮೆಂಟಲ್ಲಿ ಏನಾದರೂ ಮಾಡ್ಕೋಬೋದು. ಈ ಮುರುಕಲು, ಚಕ್ಲಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಸ್ಪೂನಷ್ಟು ಎಳ್ಳು, ಕರಿ ಎಳ್ಳು, ಬಿಳಿ ಎಳ್ಳು. ನಾವು ಬಿಳಿ ಎಳ್ಳು ಹಾಕಿದರೆ ಇದರಲ್ಲಿ ಕಾಣಲ್ಲ, ಸೊ ಕರಿ ಎಳ್ಳನ್ನೇ ಹಾಕಬೇಕು. 1 ಸ್ಪೂನಷ್ಟು ಅಜ್ವಾನನ ಸೇರಿಸ್ಕೊಳ್ತಿದ್ದೀನಿ. ಬೆಣ್ಣೆ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಗ್ಬಿಟ್ರೂ ಕೂಡ ಒಡೆದೋಗುತ್ತೆ. ಸೊ 1-2 ಸ್ಪೂನ್ ಬೆಣ್ಣೆ ಸರಿ ಹೋಗುತ್ತೆ ಇದಕ್ಕೆ. ಬೆಣ್ಣೆ ಫ್ರಿಜ್ಜಲ್ಲಿರೋದು ಹಾಗೆ ತೊಗೊಂಬಂದು ಹಾಕಿದರೆ ಅದು ಸರಿಯಾಗಿ ಅದರಲ್ಲಿ ಕಲಿಯಲ್ಲ. ಸೊ ನಾವು ಮಾಡ್ತೀವಿ ಅಂತಂದಾಗ ಒಂದು ಅರ್ಧ ಗಂಟೆ ಮುಂಚೆನೇ ಹೊರಗಡೆ ಇಡಬೇಕು. ಸೊ ಆವಾಗ ತುಂಬ ಚೆನ್ನಾಗಿ ಹಿಟ್ಟಲ್ಲಿ ಹೊಂದ್ಕೊಳ್ಳುತ್ತೆ. ನಾನು 1 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಮೇಲೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಪೇಸ್ಟು ಚೆನ್ನಾಗಾಗಿತ್ತು ಅಂದರೆ ಹಾಗೆ ಕೂಡ ಕಲಿಸ್ಕೋಬೋದು. ಬೇಡ ಅಂದರೆ ಅದನ್ನು ಕೆಳಗೆ ಸ್ವಲ್ಪ ಸೋಸ್ಕೊಂಡು ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೋದು. ಸೊ ಅದೇ ನೀರಲ್ಲಿನೇ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಸಪ್ರೇಟ್ ಬೇರೆ ನೀರಂತ ಏನೂ ಹಾಕ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ಆದಮೇಲೆ ನಾವು ಒಂದು ಸ್ವಲ್ಪ ಇನ್ನೇನು ನಾವು ಚಕ್ಲಿಗೆ ಪಾವಿಗೆ ಹಾಕ್ತೀವಲ್ಲ, ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಸಿ ಅದನ್ನು ಹಿಟ್ಟನ್ನು ಪಾವ್ ಒಳಗಡೆ ತುಂಬ್ಕೋಬೇಕು. ಈ ಥರದ್ದು ಮಾಡಿದ್ರೇ ಟೇಸ್ಟ್ ಬೇರೆ ಬರುತ್ತೆ. ನಾವು ಚಕ್ಲಿ ಮಾಡಿದರೆ ಆ ಟೇಸ್ಟೇ ಬೇರೆ ಬರುತ್ತೆ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಮಾಡದೇ ಇರೋರು. ಈ ಟೇಸ್ಟ್ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಕಲರು. ಆ ಟೇಸ್ಟ್ ಎಷ್ಟು ಚೆನ್ನಾಗಿರ್ತೈತೆ ಅದು ಸಣ್ಣ ಮಾಡಿದರೆ. ಬೇಡ ಬೇಡ ಬಿಡು, ಮತ್ತೆ ನೀನು ಹಾಕಿ ಅದೇ ಅದು ಎಣ್ಣೆ ಕಾಯ್ಬೇಕಲ್ಲ. ನೀವು ಆಗ್ರಿ ಕೈಗೆ ಮತ್ತೆ ಅದು ಕೆಳಗಲ್ದದು ಕಡಾಯಿ ಬಡಿಸ್ಕೊಂಡು ಎಣ್ಣೆನೇ ಕಾದಿಲ್ಲ. ರೌಂಡ್ ಕಿಂಗ್ ಎತ್ತರಿಸಿ ಬಿಡ್ಬೇಕು. ಕೈ ಸೆಕೆ ಬರ್ತೈತಿ, ಸ್ವಲ್ಪ ಎತ್ತರಿ ಬಿಡು ಸಾಕು.
ಖುಷಿ ಆಗ್ಬಿಡ್ತಾರೆ ನೋಡಿ, ಈ ಕಲರ್ ನೋಡೇ ಖುಷಿ ಆಗ್ಬಿಡ್ತಾರ. ಮಮ್ಮಿ ಗ್ರೀನ್ ಮಾಡ್ಬೇಕಿಲ್ಲ ಮಮ್ಮಿ ಅಂತ ಕೇಳ್ತಾನಂತ. ಗ್ರೀನ್ ಮಾಡ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಏನ್ ಮಾಡಿ ಗ್ರೀನ್ ಏನ್ ಹಾಕ್ಬೇಕು? ಪಾಲಕ್ ನ್ಯಾಚುರಲ್ ಕಲರ್. ಇದು ಕೂಡ ನ್ಯಾಚುರಲ್. ಒಂದು ಸ್ವಲ್ಪ ನಾವು ಮಾತಾಡುವಂಥ ಭಾಷೆ ಹೊರಟಂತಲೇ ಹೇಳ್ಬೋದು. ಅಂದರೆ ಈ ಸಿಟಿಯಲ್ಲಿ ಬಂದಿದ್ದೀವಿ, ನೈಸಾಗಿ ಮಾತಾಡುವ ಅದೆಲ್ಲ ಏನಿಲ್ಲ. ಇಲ್ಲಿಗೆ ಬಂದೆ ಸುಮಾರು 10 ವರ್ಷ ಆಯಿತು. ನಾವು ನಮ್ಮ ಭಾಷೆ ಏನಿದೆಯಲ್ಲ ನಾವು ಹಂಗೆ ಮಾತಾಡ್ತೀವಿ, ಆದಷ್ಟು ಫ್ರೀಯಾಗಿಯೇ ಮಾತಾಡ್ತೀವಿ. ಸಣ್ಣ ಪುಟ್ಟದಕ್ಕೆ ಜಗಳ ಮಾಡ್ತಾ ಇರ್ತೀವಿ, ಸೊ ಅದನ್ನು ಮುಂದುವರ್ಸಲ್ಲ. ಸ್ವಲ್ಪ ರೇಗ ಜಾಸ್ತಿ ನಾನೇ, ಅವ್ರ ಹತ್ರ ಸ್ವಲ್ಪ ದೊಡ್ಡ ಗುಣ ಇದೆ. ಸೊ ಅದೆಲ್ಲನೂ ಹಂಗೆ ನುಂಗ್ಕೊಂಬಿಟ್ಟು ಮಾತಾಡ್ತಾ ಇರ್ತಾರೆ. ಒಬ್ಬರ ಹತ್ರ ಒಂದೊಂದು ಕ್ವಾಲಿಟೀಸ್ ಇರಲೇಬೇಕಲ್ವ. ಸೊ ಹಾಗಾಗಿ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ಖಂಡಿತ ಟ್ರೈ ಮಾಡಿ. ಬಿಟ್ಟರೆ ಚೆನ್ನಾಗಿ ಕಾಣ್ತದೆ. ಅಲ್ಲಿ ಹೊರಗಡೆ ಟೆರೆಸ್ ಮೇಲೆ ಬಾ. ಇಷ್ಟೊತ್ತನೇ ಕತ್ಲೆ ಕಾಣಲ್ಲ ಅದು. ಲೈಟ್ ಐತಲ್ಲ, ಆದ ಲೈಟು ಎಲ್ಲನೂ ಬಿದ್ದರೆ ಇಲ್ಲೇ ಹೊಡಿ, ಇಲ್ಲೇ ಹೊಡಿಯಪ್ಪಾಜಿ. ಹೆಂಗೆ ಒಂದ್ಸರಿ ಇಷ್ಟೇ ಮ್ಯಾಲೆ ಹೋಗ್ಬೇಕು, ಅದು ತಿರುಗಿ ಮ್ಯಾಲೆ ಹೋಗ್ಬೇಕು. ಗಾಳಿ ಬಿದ್ದರೆ ನನಗೆ ಕೆಮ್ಮ. ತಮ್ಮ ಹೊಡಿಯಪ್ಪಾಜಿ ಹೊಡಿ. ಅಲ್ಲಿ ಮ್ಯಾಲೆ ಸೀದಾ ಬರ್ತತಿ. ಲೈಟ್ ಆಫ್ ಮಾಡಕ್ಕೆ ಬರ್ಸತ್ತೆ. ಅಲ್ಲಿ ಸಿಗಾಕ್ಸಿ ಹಿಂಗೆ ಉಲ್ಟಾ ಇಟ್ಕೊಂಡು ಹಿಂಗೆ ಬಿಟ್ರೆ ಮತ್ತೆ ಗಾಳಿಗೆ ಹೋಗಿ ಸೀದಾ ಹಿಂಗೆ ಬೀಳ್ತದೆ. ಇದ್ರಾಗೆ ಐತಾ ಲೈಟ್ ಆನ್ ಆಫ್? ಇದು ಇವತ್ತು ಒಂದೇ ದಿನ ಇರ್ತೈತಿ. ಬೆಳಗ್ಗೆ ನೋಡದ ಶಟ್ಲ ಮುರಿದಿಟ್ಬಿಡ್ತಾನದ. ಲೈಟ್ ಹತ್ತಿಲ್ಲ. ಇಬ್ಬರು ಟ್ಯೂಷನಿಂದ ಬಂದ ತಕ್ಷಣ ಚರ್ಚಿಗೆ ಕಳಿಸಿದ್ದೆ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಸೊ ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತಾ ಅವನ್ನ ತೊಗೊಂಬಂದಿದ್ದಾರೆ. ಇದನ್ನು ಸುಮಾರು ದಿನ ಆಯಿತು ಬುಕ್ ಮಾಡಿ. ಅಂದರೆ ಊರಿಗೆ ಹೋಗೋ ಟೈಮಲ್ಲಿನೇ ಇದನ್ನು ತರಿಸ್ಕೊಳ್ಳೋಣ ಅಂದ್ಕೊಂಡು ಮಾಡಿದ್ದೆ. ಇದು ಸ್ವಲ್ಪ ಲೇಟಾಗಿ ಬಂತು. ಸೊ ಇಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಕಲರ್ ಅಂತೂ ರೆಡ್ ಅಂತಲೇ ಹೇಳ್ಬೋದು, ಪರ್ಫೆಕ್ಟ್ ರೆಡ್. ಇದು ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ ಮಾಡಿ, ಅದರ ಲಿಂಕ್ ಕೊಡ್ತೀನಿ. ನನಗೆ ಎಮ್ ಸೈಜ್ ಬೇಕು. ಸೊ ತುಂಬ ಇಷ್ಟ ಆಯಿತು ನನಗಂತೂ. ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ರೆಡ್ ಕಲರ್ ಡ್ರೆಸ್ ನನ್ನ ಹತ್ರ ಯಾವುದೂ ಇರಲಿಲ್ಲ, ಹಾಗಾಗಿ ಫ್ರಿಜ್ ಕಾಟನ್ ಬ್ಯಾಗ್ನ ತರಿಸಿದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ಗ್ಲಾಸ್ದು ಒಂದೆರಡು ಬಾಕ್ಸ್ನ ಹೊಡ್ಕೊಂಡ್ಬಿಟ್ಟೆ. ಸೊ ಗ್ಲಾಸ್ ಬಿಡೋದ್ರಿಂದ ಜಾಗ ಕೂಡ ಕಡಿಮೆ ಅಂತ ಅನಿಸುತ್ತೆ. ಈ ಥರ ಬ್ಯಾಗ್ ಇದ್ಬಿಡ್ತು ಅಂದರೆ ಎಷ್ಟಾದರೂ ವೆಜಿಟೇಬಲ್ನ ಸ್ಟೋರ್ ಮಾಡ್ಕೋಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಮಾಲು, ಮೀಡಿಯಮ್, ಲಾರ್ಜ್ ಆ ಥರ ಕೊಟ್ಟಿದ್ದಾರೆ. ಎಷ್ಟಾದರೂ ವೆಜಿಟೇಬಲ್ನ ಸ್ಟೋರ್ ಮಾಡ್ಕೋಬೋದು. ಖಂಡಿತ ಇದ್ರ ಲಿಂಕ್ ಬೇಕಿದ್ರೂ ಕೂಡ ಕಾಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.